ನಮಸ್ತೆ ವೀಕ್ಷಕರೇ, ವಿಂಡೋ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ರಾಜಧಾನಿ ಬೆಂಗಳೂರಿಗೆ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೇಕು ಅನ್ನೋ ಒಂದು ವಿಚಾರವಾಗಿ ಸರ್ಕಾರ ನಿನ್ನೆ ನಡೆದಂತಹ ವಿಧಾನಸೌಧದ ಸಭೆಯಲ್ಲಿ ಅಸ್ತು ಹೊಂದಿದೆ. ಈ ವಿಚಾರವಾಗಿ ಯಾವ ಭಾಗದಲ್ಲಿ ಬರಬೇಕು ವಿಮಾನ ನಿಲ್ದಾಣ ಅನ್ನೋ ಒಂದು ವಿಚಾರಕ್ಕೆ ಒಂದು 7 ಸ್ಥಳಗಳನ್ನು ಸಹ ಗುರುತಿಸಿದೆ ಸರ್ಕಾರ. ಆ ಒಂದು 7 ಸ್ಥಳಗಳು ಯಾವ್ಯಾವು ಅಂತ ನೋಡೋದಾದ್ರೆ ತುಮಕೂರು, ಕನಕಪುರ ರಸ್ತೆ, ಮೈಸೂರು ರೋಡ್, ದಾಬಾಸ್ಪೇಟೆ, ದೊಡ್ಡಬಳ್ಳಾಪುರ, ಸರ್ಜಾಪುರ, ಕುಣಿಗಲ್ ಹಾಗೂ ಮಾಗಡಿ ಮಧ್ಯ. ಈ ಒಂದು 7 ಸ್ಥಳಗಳ ಕಡೆ ಒಂದು ವಿಮಾನ ನಿಲ್ದಾಣ ಬಂದರೆ ಅನುಕೂಲ ಆಗುತ್ತೆ ಅನ್ನೋ ರೀತಿಯಾಗಿ ಸರ್ಕಾರ ಗುರುತಿಸಿದೆ. ವಿಮಾನ ನಿಲ್ದಾಣಕ್ಕೆ ಸುಮಾರು 4,500ದಿಂದ 5,000 ಎಕರೆಯಷ್ಟು ಜಾಗ ಕೂಡ ಬೇಕಾಗುತ್ತೆ. ಈ ಭಾಗಗಳಲ್ಲಿ ಅಷ್ಟು ಜಾಗ ಸಿಗಬಹುದು ಅನ್ನೋ ರೀತಿಯಾಗಿ ಸರ್ಕಾರ ಗುರುತಿಸಿದೆ. ಆದರೆ ಈ ದೊಡ್ಡಬಳ್ಳಾಪುರ ಕಡೆ ಏನಾದರೂ ವಿಮಾನ ನಿಲ್ದಾಣ ಆದರೆ ಯಾವ ರೀತಿ ಅನುಕೂಲ ಆಗಬಹುದು? ದೊಡ್ಡಬಳ್ಳಾಪುರದಿಂದ ಯಾವುದೇ ಒಂದು ಸ್ಥಳಗಳಿಗೆ ಅಂದರೆ ಅತಿ ಹೆಚ್ಚು ರೀತಿಯಾಗಿ ಯಾವುದೇ ಒಂದು ಸ್ಥಳಗಳಿಗೆ ಸಂಪರ್ಕ ಅಷ್ಟು ಇಲ್ಲ. ಸೊ ಈ ಒಂದು ವಿಮಾನ ನಿಲ್ದಾಣ ಆದರೆ ಹೊಸದಾಗಿ ಏನಾದರೂ ಸಂಪರ್ಕ ಕಲ್ಪಿಸಬಹುದೋ ಏನೋ ನೋಡಬೇಕು. ಸೊ ಸದ್ಯಕ್ಕಂತೂ ಅಷ್ಟು ಯಾವುದೇ ರೀತಿಯಾದಂಥ ಸಂಪರ್ಕಗಳು ಇಲ್ಲ. ಇನ್ನು ಸರ್ಜಾಪುರ ಅಂತ ನೋಡೋದಾದರೆ ಎಲ್ರಿಗೂ ಗೊತ್ತಿರೋವಂಥ ವಿಚಾರ. ಸರ್ಜಾಪುರಕ್ಕೆ ಹೋಗಬೇಕು ಅಂತ ಅಂದರೆ ನಾವು ಎಷ್ಟು ಕಷ್ಟಪಡಬೇಕು. ಮೆಜೆಸ್ಟಿಕ್ಕಿಂದ ಅಲ್ಲಿಗೆ ಹೋಗ್ಬೇಕಂದ್ರೆ 1 ಅವರ್ ಗಂಟೆಗಟ್ಟಲೆ ಟ್ರಾಫಿಕ್ಗಳಲ್ಲಿ ಕಾಯ್ತಾ ಇರಬೇಕು. ಸೊ ಆ ಭಾಗಗಳಲ್ಲೂ ಸಹ ಒಂದು ವಿಮಾನ ನಿಲ್ದಾಣ ಆದರೆ, ಒಂದು ಹೈವೇ ಆದರೆ ಸೊ ಅತಿ ಹೆಚ್ಚು ಬೇಗ ತಲುಪಬಹುದು. ಅಲ್ಲೂ ಸಹ ಅನುಕೂಲ ಆಗುತ್ತೆ. ಇನ್ನು ತುಮಕೂರು ಹಾಗೂ ಡಾಬಾಸ್ಪೇಟೆ ಅಂತ ನೋಡೋದಾದರೆ ಡಾಬಾಸ್ಪೇಟೆ ಕೂಡ ಇಂಡಸ್ಟ್ರಿಯಲ್ ಏರಿಯಾನೇ. ಏನು ಕಾರ್ಖಾನೆಗಳಿತ್ತು ಅದೆಲ್ಲ ಇಂಡಸ್ಟ್ರಿಯಲ್ ಏನಿದೆ ಅದೆಲ್ಲ ಡಾಬಾಸ್ ಕಡೆ ಹೋಗಬೇಕು ಅನ್ನೋದಾಗ ನಿಯಮ ಆಗಿತ್ತು. ಸೊ ಹಲವಾರು ಕಾರ್ಖಾನೆಗಳು ಸಹ ಡಾಬಾಸ್ಪೇಟೆ ಕಡೆ ಶಿಫ್ಟ್ ಆಗಿದೆ. ಇನ್ನೊಂದಷ್ಟು ಕಾರ್ಖಾನೆಗಳು ಸಹ ಉಳ್ಕೊಂಡಿದೆ ನಮ್ಮಲ್ಲೇ. ಬಟ್ ಹಾಗಾಗಿರೋದ್ರಿಂದ ಅದು ಕೂಡ ಒಂದು ಅನುಕೂಲವಾದಂತಹ ಪ್ಲೇಸು. ತುಮಕೂರು ಉತ್ತರ ಕನ್ನಡ ಜಿಲ್ಲೆ, ಈ ಮಲೆನಾಡು, ಶಿವಮೊಗ್ಗ ಈ ರೀತಿ ಭಾಗಗಳಿಗೆ ಹೋಗ್ಬೇಕಂದ್ರೆ ನಾವು ತುಮಕೂರು ಹೈವೇ ಏನಿದೆ ಆ ಭಾಗದಿಂದನೇ ಹೋಗಬೇಕು. ಸೊ ಆ ಭಾಗದಲ್ಲಿ ಬಂದರೆ ವಿಮಾನ ನಿಲ್ದಾಣ ಅತಿ ಹೆಚ್ಚು ಒಂದು ಅನುಕೂಲ ಆಗುತ್ತೆ ಅನ್ನೋದು ಒಂದಷ್ಟು ಜನರ ಅಭಿಪ್ರಾಯ ಕೂಡ. ಇನ್ನು ಇದೇ ವಿಚಾರವಾಗಿ ನೋಡೋದಾದ್ರೆ 2035ರ ವೇಳೆಗೆ ಈ ಒಂದು ವಿಮಾನ ನಿಲ್ದಾಣದ ಕಾರ್ಯಾಚರಣೆ ಆರಂಭ ಅನ್ನೋ ಒಂದು ವಿಚಾರವನ್ನು ಸಹ DCM ಅವರು ಹೇಳಿದ್ದಾರೆ. 35ರ ವೇಳೆಗೆ. ಆದರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಒಂದು ನಿಯಮ ಇದೆ. ಆ ಒಂದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನಿದೆ ಸುಮಾರು ಆ ಒಂದು ವಿಮಾನ ನಿಲ್ದಾಣದ ಸುತ್ತಮುತ್ತ ಸುಮಾರು 150 ಕಿಲೋಮೀಟರ್ವರೆಗೂ ಯಾವುದೇ ರೀತಿಯಾದಂತಹ ಒಂದು ವಿಮಾನ ನಿಲ್ದಾಣ ಆಗಬಾರದು ಅನ್ನೋ ಒಂದು ನಿಯಮ ಇದೆ. ಆ ಒಂದು ನಿಯಮ 2032 ಹಾಗೂ 33ಕ್ಕೆ ಮುಗಿಯುತ್ತೆ. ನಿಯಮ ಏನಿದೆ ಅದು ಮುಗಿಯುತ್ತೆ. ಅಷ್ಟರಲ್ಲಿ ಈಗೇನು ರಾಜ್ಯ ಸರ್ಕಾರ ವಿಮಾನ ನಿಲ್ದಾಣಕ್ಕೆ ಅಸ್ತು ಹೊಂದಿದೆ. ಸೊ ಕೇಂದ್ರ ಸರ್ಕಾರದಿಂದ 32-33 ಕೇಂದ್ರ ಸರ್ಕಾರದಿಂದ ಕೂಡ ಈ ಒಂದು ವಿಮಾನ ನಿಲ್ದಾಣಕ್ಕೆ ಅನುಮತಿಯನ್ನು ತೆಗೆದುಕೊಂಡು ಒಂದು 35ರ ಒಳಗೆ ಕಾರ್ಯಾಚರಣೆ ಆರಂಭ ಮಾಡಬೇಕು. ಆರಂಭ ಆಗುತ್ತೋ ಅಥವಾ 2035ರ ಒಳಗಡೆ ವಿಮಾನ ನಿಲ್ದಾಣವನ್ನೇ ಒಂದು ಕಂಪ್ಲೀಟ್ ಆಗಿ ರೆಡಿ ಆಗುತ್ತೋ ಅನ್ನೋದು ಗೊತ್ತಿಲ್ಲ. ಇನ್ನು ಸದ್ಯಕ್ಕಂತೂ ಕಾರ್ಯಾಚರಣೆ ಅನ್ನೋ ಒಂದು ಮಾಹಿತಿ ಇದೆ. ಕಾದು ನೋಡೋಣ. ಇನ್ನು ಈ ಒಂದು 7 ಸ್ಥಳ ಏನಿದೆ ಆ 7 ಸ್ಥಳಗಳಲ್ಲಿ ಯಾವ ಭಾಗದಲ್ಲಿ ವಿಮಾನ ನಿಲ್ದಾಣ ಬರಬಹುದು, ಯಾವ ಭಾಗಕ್ಕೆ ಬಂದರೆ ಅನುಕೂಲ ಆಗುತ್ತೆ ಅಂತ ಇನ್ನು ಸರಿಯಾಗಿ ಇಂಥದ್ದೇ ಪರ್ಟಿಕ್ಯುಲರ್ ಅನ್ನೋದು ಸಹ ಹೇಳಿಲ್ಲ. ಸೊ ನೋಡೋಣ ಯಾವ ಭಾಗಕ್ಕೆ ಆ ಒಂದು ವಿಮಾನ ನಿಲ್ದಾಣ ಬರುತ್ತೆ, ಆ ಭಾಗದಲ್ಲಿ ಎಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ಅಂತ ಕಾದು ನೋಡೋಣ. ಇನ್ನು ಇದಾಗಿತ್ತು ಈ ಕ್ಷಣದ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.